ಬನಶಂಕರಿ ದೇವಾಲಯದಲ್ಲಿ ವ್ಯವಸ್ಥೆ ಹಾಳಾಗೋದಿಕ್ಕೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಬಿಟ್ಟರೆ ಎರಡನೇ ವ್ಯಕ್ತಿ ಅಂತ ಅಂದ್ರೆ ಶೀಲಾ ಅಂತೇಳಿ ರಾಯರಾಯ ಸಮೂಹ ದೇವಾಲಯದಲ್ಲಿ ಸ್ವೀಪರ್ ಆಗಿದ್ದಂತ ಮಹಿಳೆ. ಆ ಶ್ರೀಧರ್ ಅಂತೇಳಿ ಹಿಂದೆ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಈಗ ನಿವೃತ್ತಿ ತಗೊಂಡಂತ ವ್ಯಕ್ತಿ ಬೇರೆ ಯಾವುದೋ ಸಣ್ಣ ಲೋಭಕ್ಕೋಸ್ಕರ ಆ ಮಹಿಳೆಗೆ ಪದೋನ್ನತಿಯನ್ನು ಕೊಟ್ಟು ಪಾರೆಪತ್ತೆದಾರರು ಅಂತೇಳಿ, ಪಾರೆಪತ್ತೆದಾರರು ಕೊಡೋಕೆ ಅವಕಾಶವೇ ಇಲ್ಲ, ಟೆಂಪಲ್ ಎಂಪ್ಲಾಯೀಸ್ಗೆ ಪದೋನ್ನತಿ ಅನ್ನೋದೇ ಇಲ್ಲ ಅಂತ ಮಹಿಳೆಗೆ ಪದೋನ್ನತಿಯನ್ನು ಕೊಟ್ಟು ಬನಶಂಕರಿ ದೇವಾಲಯಕ್ಕೆ ಕರ್ಕೊಂಡ್ಬಂದು ಪಾರೆಪತ್ತೆದಾರರು ಅಂತೇಳಿ ಜವಾಬ್ದಾರಿ ಕೊಟ್ಟರು. ಕಳೆದ 5-6 ವರ್ಷಗಳಿಂದ ಎಷ್ಟೆಲ್ಲ ಅವ್ಯವಸ್ಥೆ ಆಗ್ತಿದೆ. ಒಬ್ಬೊಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದಾಗಲೂ ಕೂಡ ಅವರನ್ನ ಮೊದಲೇ ದಾರಿ ತಪ್ಪಿ ಬಂದಿರ್ತಾರೆ, ಅವರನ್ನು ಇನ್ನಷ್ಟು ದಾರಿ ತಪ್ಪಿಸುವಂತಹ ಕಾರ್ಯವನ್ನ ಈ ಮಹಿಳೆ ಮಾಡ್ತಿದ್ದಾರೆ. ಉದಾಹರಣೆಗೆ ಇವತ್ತು ಸೀರೆ ಮತ್ತು ಚಿನ್ನವನ್ನ ಜವಾಬ್ದಾರಿಯನ್ನ ಈ ಮಹಿಳೆ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಿ ಕಾರನ್ನ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಅಧಿಕಾರಿಗಳಿಗೆ ಏನು ಕೊಡ್ತಾರೆ ಕಾರನ್ನ, ಆ ಕಾರನ್ನ ದುರುಪಯೋಗ ಪಡಿಸ್ಕೊಂಡು ಈ ಕಾರ್ ಡ್ರೈವರ್ ಏನಿದ್ದಾರೆ ಆ ಕಾರ್ ಡ್ರೈವರ್ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಿಕ್ಕಿ ಹಾಕಿಕೊಂಡು ಎಷ್ಟರ ಮಟ್ಟಿಗೆ ಫೋಟೋ ತೋರ್ಸಕ್ ಹೋಗೋದಿಲ್ಲ, ತೋರಿಸಬಾರ್ದು ಕೂಡ. ಒಳಂಗಿಯಲ್ಲಿ ಕಾರ್ ಒಳಗೆ ಒಳಂಗಿಯಲ್ಲಿ ಅವ್ರ ಮನೆಯಲ್ಲೋ ಅಥವಾ ದೇವಾಲಯ ಬಿಟ್ಟು ಹೊರಗಡೆ ಹೋದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸರ್ಕಾರಿ ಕಾರ್ ಒಳಗೆ ಇದನ್ನ ಪದ್ಮ ಅವರು ಎಷ್ಟು ಮಟ್ಟಿಗೆ ಮುಚ್ಚಿಡ್ತಾರೆ ಅಂತಂದ್ರೆ ಅವ್ರು ಇದೇನಾದ್ರೂ ಬಹಿರಂಗ ಆಯ್ತು ಅಂತಂದ್ರೆ ಪದ್ಮ ಅವ್ರದ್ದು ಹೊರಗಡೆ ಬಂದ್ಬಿಡುತ್ತೆ ಅನ್ನೋ ಭಯಕ್ಕೆ ಪ್ರತಿಯೊಂದು ಪೇಪರ್ಗಳನ್ನು ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ದಾರೆ. ಬನಶಂಕರಿ ದೇವಾಲಯದಲ್ಲಿ ಈ ವ್ಯಕ್ತಿ ಯಾರು ಈ ಪತ್ರವನ್ನು ಕೊಟ್ಟಿದ್ದಾರೆ, ಸುಮಾರು 20ಕ್ಕೂ ಹೆಚ್ಚು ಪತ್ರಗಳನ್ನು ಕೊಟ್ಟಿದ್ದಾರೆ, ಎಲ್ಲವನ್ನು ನಾಪತ್ತೆ ಮಾಡಿದ್ದಾರೆ. ಆದ್ರೆ ಇವುಗಳಿಗೆ ಈ ರೀತಿ ದೇವಾಲಯಗಳಲ್ಲಿ ಈ ತರ ಅಸಭ್ಯವಾಗಿ ವರ್ತಿಸುವಂಥದ್ದು, ದೇವಾಲಯವನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಅವ್ರಿಗೆ ಅವರೇ ಅವಲೋಕನ ಮಾಡ್ಕೊಳ್ಬೇಕು. ಇದು ಯಾರು ತಿದ್ದಲಿಕ್ಕಾಗಲಿಲ್ಲ. ಉದಾಹರಣೆಗೆ ಆಯುಕ್ತರಿಗೂ ಕೂಡ ಗೊತ್ತು ಎಲ್ಲ, ಆದ್ರೆ ಅವರು ಬಹಿರಂಗವಾಗಿ ಹೇಳೋಂತ ಸ್ಥಿತಿ ಇಲ್ಲ. ಯಾಕೆಂದ್ರೆ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಯಾವುದೇ ವ್ಯಕ್ತಿ ಆದ್ರೂ ಈ ರೀತಿ ಬಹಿರಂಗವಾಗಿ ಕೇಳಕ್ ಆಗೋದಿಲ್ಲ. ಅವ್ರಿಗೆ ಅವರೇ ಅವಲೋಕನ ಮಾಡ್ಕೊಳ್ಬೇಕು, ಅವ್ರಿಗೆ ಅವರೇ ತಿದ್ದುಕೊಳ್ಬೇಕು. ಇವತ್ತು ಬನಶಂಕರಿ ದೇವಾಲಯದ ಸ್ಥಿತಿ ಚಿಂತಾಜನಕ ಅನ್ಸ್ಕೊಂಡಿದೆ. ಕೇಂದ್ರ ಕಚೇರಿಯಲ್ಲಿ ಆ ಮಹಿಳೆಯಿಂದ ಇವತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಸ್ಥಿತಿ ಬಂದಿದೆ. ಇದಕ್ಕೆ ಉತ್ತರ ಯಾರು ಕೊಡ್ತಾರೆ? ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲದಿದ್ರೆ ನಿಮ್ಮ ಸ್ಥಾನವನ್ನ ಬಿಟ್ಟು ಸ್ಥಾನ ಪಲ್ಲಟ ಮಾಡಿ. ಮುಜರಾ ಇಲಾಖೆನ ಇವತ್ತು ಮುಳುಗಿಸ್ತಾ ಇದ್ದಾರೆ ಇಂಥ ಮಹಿಳೆಯರು. ಇದನ್ನ ಗಂಭೀರವಾಗಿ ತಗೊಳ್ಬೇಕು, ಆಯುಕ್ತರಿಗೆ ತಿಳಿಸಿ ಇದಕ್ಕೆ ಸಂಬಂಧಪಟ್ಟಂತ ಬೇರೆ ಇಲಾಖೆಯವರನ್ನ ಇದಕ್ಕೆ ತನಿಖೆ ಮಾಡಿ ಇಂಥ ಮಹಿಳೆಯರನ್ನ ದೇವಾಲಯದಿಂದ ದೂರ ಇಡಿ. ಬೇಕಾದ್ರೆ ಬೇರೆ ಯಾವ್ದಾದ್ರು ಇಲಾಖೆಗಳು ಅಲ್ಲಿ ಬೇಕಾದ್ರೆ ಯಾವ ಕಾರಣ ಬೇಕಾದ್ರೂ ಮೈಲಿಗೆ ಮಾಡ್ಕೊಂಡಿರ್ಲಿ, ಆದ್ರೆ ಮುಜರಾಯಿ ಇಲಾಖೆಯಲ್ಲಿ ಇಂಥ ಅಸಹ್ಯವಾದ ಕೆಲಸ, ಅಸಭ್ಯ ವರ್ತನೆಗಳು ಮಾಡಬಾರದು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.